ನಿಮಗೆ ಆಕ್ಚುಲಿ ಮಾರ್ಕೆಟ್ನಾಗ ಸಿಗೋದೆಲ್ಲ ಕಲರ್ ಹಾಕಿದ್ದ ಬಣ್ಣನ ಅದು ಅದ ಸುಳ್ಳ ಆರ್ಗ್ಯಾನಿಕ್ ಅಂತ ಹೇಳಿ ಕೊಡ್ತಾರ ಅವ್ರು. ಪ್ಯೂರ್ 100% ನಿಂದ ನಾವು ಇಲ್ಲಿ ಅಗದಿ ಒಳ್ಳೆ ಬೆಲ್ಲ ಮಾಡ್ತಾರೆ. ಇದು ಆರ್ಗ್ಯಾನಿಕ್ ಬೆಲ್ ರೆಡಿ ಆಗ್ಬೇಕಾರ ನಾವು ಇದನ್ನ 3 ತಾಸ 3.5 ತಾಸು ಕುದಿಸಿದಾಗ ಆರ್ಗ್ಯಾನಿಕ್ ಬೆಲ್ ರೆಡಿ ಆಕೈತಿ. ಕೆಮಿಕಲ್ ಬೆಲ್ಲ ಸಕ್ರಿ ಬೆಲ್ಲ ಒಂದೂವರೆ ತಾಸ್ನಾಗ ಅಂದ್ರ ರೆಡಿ ಆಕೈತಿ. ಬಂಡಿಲ್ ಹೊಳಿ ಸಮೇತನ ಹೊರಗೆ ಬಂದ್ಬಿಡ್ತೈತ್ರಿ ಅದು. ನೀವು ಇದನ್ನ ಯಾರಾದ್ರ ಇದನ್ನ ಓದ್ ಕಾಸ್ ಇದು ಆರ್ಗಾನಿಕ್ ಅಲ್ಲ ಟೆಸ್ಟ್ ಮಾಡಿ ಕಾಸ್ ರಿಪೋರ್ಟ್ ಇದಾಗೈತಿ ಅಂತಂದ್ರ ನಾ ಅವ್ರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೇನೆ. ಇದಲ್ಲ ಅಂತ ಸಾಬೀತ್ ಮಾಡಿದ್ರಿ. ಇದ ಅಂಟಿನಂಗ ಇರ್ತೈತಿ. ಇದ ಹೌದು ತನ್ನ ಕೂಡ ಹೊಲಸೆಲ್ಲ ಹಿಡ್ಕೊಂಡು ಅದು ಹೊರಗ ಬಂದ್ಬಿಡ್ತೈತಿ. ಮಾರ್ಕೆಟ್ನಾಗ ನಿಮಗೆ ಬೇರೆ ಬೇರೆ ಕಂಪ್ನಿ ಇದ್ರು ಎಲ್ಲ ಒಂದೇ ಕಲರ್ ಸಿಗ್ತೈತಿ ನಿಮಗೆ. ಆದ್ರೆ ಇಲ್ಲಿ ಗಾಣದಾಗ ತಗೊಳ್ಳೋದ್ರಿಂತ ಕಬ್ಬಿನ ವೆರೈಟಿ ಮೇಲೆ ಕಲರ್ ಬದಲಿ ಆಗತೈತಿ. ಆರ್ಗ್ಯಾನಿಕ್ ಬೆಲ್ಲ ಅಂದ್ರೇನು, ಆರ್ಗ್ಯಾನಿಕ್ ಬೆಲ್ಲದಲ್ಲಿ ಏನೇನು ಹಾಕಿರ್ತಾರೆ ಮತ್ತು ಕೆಮಿಕಲ್ ಬೆಲ್ಲಗಳಲ್ಲಿ ಏನೇನು ಹಾಕಿರ್ತಾರೆ ಅಂತಂದು ಇವತ್ತು ನಾವು ಅದನ್ನು ಸಪರೇಟ್ ಆಗಿ ತಿಳಿದುಕೊಳ್ಳೋಣ. ಹಲೋ ಫ್ರೆಂಡ್ಸ್, ಇವತ್ತು ನಾನು ಬಂದಿದ್ದೇನೆ ಆರ್ಗ್ಯಾನಿಕ್ ಬೆಲ್ಲ ಯಾವ ರೀತಿ ತಯಾರು ಮಾಡ್ತಾರೆ ಅಂತಂದು ಅದನ್ನು ತೋರಿಸ್ಲಿಕ್ಕೆ ಮತ್ತು ನಿಮಗೆಲ್ಲರಿಗೂ ತಿಳಿಸಲಿಕ್ಕೆ. ಆರ್ಗ್ಯಾನಿಕ್ ಬೆಲ್ಲ ಮತ್ತು ನಾರ್ಮಲ್ ಬೆಲ್ಲ ನಡುವೆ ಯಾವ ರೀತಿ ವ್ಯತ್ಯಾಸ ಇರ್ತದೆ ಅನ್ನೋದು ಇವತ್ತು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಕಬ್ಬ ಹಿಂಡುದ್ರಿ ಇದ. ಇಲ್ಲಿ ಕಬ್ಬು ಕೊಡ್ತೇವಿ. ಇದ ಹಿಂಡಿ ಶಿಪ್ಪಿ ಅಲ್ಲಿ ಹೋಗ್ಬಿಡ್ತೈತ್ರಿ. ಮತ್ತೆ ಇದು ಹಾಲು ಇಲ್ಲಿ ಒಂದು ಸ್ಥಾನಿಗಿರ್ತೈತಿ. ಇಲ್ಲೊಂದು ಫಿಲ್ಟರ್ ಆಕೈತಿ. ಇಲ್ಲಿ ಹೆಂಗ ಹಿಂಡ್ತೈತಿ ಹಂಗಂಗ ಅಲ್ಲಿ ಶೇಖರಣಾ ಘಟಕಕ್ಕೆ ಹೋಗಿ ಬೀಳ್ತೈತಿ. ಇದ ವೇಸ್ಟ್ ಹೋಗಿ ಟ್ರ್ಯಾಕ್ಟರ್ನಾಗ ಬೀಳ್ತೈತಿ. ಟ್ರ್ಯಾಕ್ಟರ್ ನಿಂತ್ರ ಅಲ್ಲಿ ಜಗಕ್ಕ ಶಿಪ್ಪಿ ಹಾರಾಕಿ ಒಣಗಿಸಿ ಮತ್ತ ಹೊಳ್ಳಿ ಒಲಿಗೆ ಉರುಲ ಮಾಡ್ತೇವೆ. ಹಾಲು ಸ್ವಚ್ಛ ನೋಡಿದ್ವಿ. ಈಡ್ ಬರೋದಿಲ್ಲ. ಇದು ಈಡ್ ಬರೋದಿಲ್ಲ. ಆಗ ಕಬ್ಬದು ಹಚ್ಚ ಮುಂದೆ ಹರಕರಿ ಬಿ ಹಾಕೊಂಡಿಲ್ಲ ಮರ. ನಾನು ಕಳಿಯನ್ರಿ. ನಾನು ಕಳಿಯ ಒಗಾತಿರೋದಿಲ್ಲ ಅಂತಾರ. ಬೆಲ್ಲ ತುಂಬಾರು ಒಗಾತಿರ್ತಾರೆ.
ಕಬ್ಬಿನ ರಸ ಎಲ್ಲ ಬಂದ್ ಇಲ್ಲಿ ಅದ್ ಕುದಿ ಹೊತ್ನಾಗ ಇದ್ರಾಗ ಶೇಖರಣೆ ಆಕತಿ. ಮತ್ತೆ ಇದರಿಂತ್ರ ಇದಕ್ ಬಿಡ್ಬೇಕಾದ್ರೆ ಮತ್ತೊಮ್ಮೆ ಸಾಣಿಗೆ ಹಾಕಿ ಫಿಲ್ಟರ್ ಮಾಡ್ಕೊಂತೇವಿ. ಇಲ್ಲಿ ಹಾಲು ಬಿಟ್ಕೊಳ್ಳುವಾಗ ನಾವು 2 ಸರಿ ಫಿಲ್ಟರ್ ಮಾಡಿ ಇದಕ್ಕೆ ಹಾಲು ಬಿಟ್ಕೊಂತೇವೆ. ನಾವು 3 ಮಂದಿ ಕಾಣುವ. ಇದು ಎದಕ್ ಮಿಕ್ಸ್ ಮಾಡಕತ್ತ ಸರ್? ಇದ ಅಡವಿ ಬೆಂಡೆ ಅಂತ ಹೇಳ್ರಿ. ಹಾ, ಇದ ಹೊಲಸ್ ತೆಗ್ಯಾಕ ಅಡವಿ ಅಡವಿ ಬೆಂಡಿ ಬೆಂಡಿ. ಹಾ, ಬೆಂಡಿ ಗಿಡ. ಓಕೆ ಓಕೆ. ಕಾಡ್ ಬೆಂಡಿ ಅನ್ಬೋದು. ಹಾ 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 ಹಾ. ಇದ ಅಂಟನಂಗ ಇರ್ತೈತಿ. ಹೌದು ಹೌದು. ತನ್ನ ಕೂಡ ಹೊಲಸೆಲ್ಲ ಹಿಡ್ಕೊಂಡ ಅದು ಹೊರಗ ಬಂದ್ಬಿಡ್ತೈತಿ. ಅಂದ್ರೆ ಕಬ್ಬನ್ನ ಕ್ಲೀನ್ ಮಾಡ್ಲಿಕ್ಕೆ ನೀವು ಯಾವ್ದು ಕೆಮಿಕಲ್ ಅನ್ನ ಹಾಕುದಿಲ್ಲ. ಆಯುರ್ವೇದಿಕ್ ಅಂತ ಒಂದು ಔಷಧ ತತ್ವನ ಹಾಕ್ತದೆ. ಅದು ಬೆಂಡಿದು ಒಂದು ಇದನ್ನ ಹಾಕ್ತದೆ, ಕಾಡು ಬೆಂಡಿ ಅಂತ ರಸ ಹಾಕ್ತೇವೆ. ಓಕೆ ಓಕೆ. ಅದನ್ನ ಬಿಟ್ರೆ ಬೇರೆ ಏನು ಹಾಕುದಿಲ್ಲ. ಎಲ್ಲ ಆರ್ಗ್ಯಾನಿಕ್ ವಸ್ತುಗಳನ್ನ ಹಾಕ್ತದೆ. ಆರ್ಗ್ಯಾನಿಕ್ ವಸ್ತುಗಳನ್ನ ಹಾಕ್ತೇವೆ. ಇದಕ್ಕ ನಾವು ಕ್ಯಾಲ್ಸಿಯಂ ಹಾಕಿರ್ತೇವ್ರಿ, ಸುಣ್ಣದ ರೂಪದಾಗ. ಮತ್ತ ಇದ ಬೆಲ್ಲಾನು ಪೆಂಟಿ ಗಟ್ಟಿ ಮಾಡ್ತೈತಿ. ಇದ್ರಾಗ ನಾವು ಅಡವಿ ಬೆಂಡಿ ಮತ್ತು ಸುಣ್ಣ ಇವು 2 ಬಿಟ್ರೆ ಬೇರೆ ಏನು ಹಾಕುದಿಲ್ರಿ. ಇವು 2 ಪದಾರ್ಥ ಹಾಕ್ತೇವೆ ಇದ್ರಾಗ. ಈಗ ಇದ ಬೆಂಡಿ ಲೋಳಿ ಹಾಕಿದ್ದ ಈಗ ಹೊಲಸ ಕ್ಲಿಯರ್ ಮಾಡತೈತ್ರಿ. ಈಗ ಅದು ಹೆಪ್ಪ ಗಟ್ಟಿಯಾಗಿ ಬಂದ ಹೊಲಸೆಲ್ಲ ಗಟ್ಟಿಯಾಗಿ ಬಂದ ಈಗ ಹೊರಗೆ ಬರತೈತಿ. ನಾವ್ ಇದನ್ನ ಹೊರಗ ತೆಗೆದು ಹಾಕಿ ಬಿಡ್ತೇವೆ. ಅದು ಬೆಂಡಿ ಲೋಳಿ ಸಮೇತ ಬರ್ತೈತಲ್ಲ ಸರ್? ಹಾ, ಬಂಡಿ ಲೋಳಿ ಸಮೇತನ ಹೊರಗೆ ಬಂದ್ಬಿಡ್ತೈತ್ರಿ. ಅದು ಕೆಳಗಡೆಗೆ ಪ್ಯೂರ್ ಇದನ್ನಷ್ಟ ನೀರ್ ಹಾಲು ಅಷ್ಟ, ಪ್ಯೂರ್ ಹಾಲು ಅಷ್ಟ, ನೀರಿನಂತ ಹಾಲು ಅಷ್ಟ ಉಳಿತೈತ್ರಿ. ಇದ್ರಲ್ಲಿ ಈಗ ಹೊಲಸ್ ತಟ್ ಮಾಡಾಕ ಇವ್ರು ಕೆಲವೊಬ್ರು ಕೆಮಿಕಲ್ ಆಸಿಡ್ ಹಾಕ್ತಾರ. ನಾವ್ ಇದ್ರಾಗ ಬೆಂಡಿ ಗಿಡ ಬಿಟ್ರೆ ಬೇರೆ ಏನು ಹಾಕುದಿಲ್ಲ. ಇದು 100% ಪ್ಯೂರ್ ಬೆಲ್ಲ ರೆಡಿ ಆಕೈತ್ರಿ. ಇದು ಆರ್ಗ್ಯಾನಿಕ್ ಬೆಲ್ಲದಲ್ಲಿ ಕೊಳೆಗಳನ್ನು ಯಾವ ಟೈಪ್ ತೆಗಿತೇವಿ ಅದ್ರ ಮೇಲೆ ಅದ್ರ ಕ್ವಾಲಿಟಿ ನಿರ್ಧಾರ ಆಕೈತಿ. ಇದು ಹೆಂಗೆ ಕುದಿತೈತಿ ಹಂಗಂಗ ಇದ್ರದ್ ಬಣ್ಣ ಬದ್ಲಿ ಹಾಕೊಂತ ಹೋಗೈತಿ. ಈಗ ನೋಡ್ರಿ ಅದ್ರದ್ ಬಣ್ಣ ಈಗ ಬದ್ಲಿ ಹಾಕೊಂತ ಬರತೈತಿ. ಇದು ಆರ್ಗ್ಯಾನಿಕ್ ಬೆಲ್ ರೆಡಿ ಆಗ್ಬೇಕಾರ ನಾವು ಇದನ್ನ 3 ತಾಸು 3.5 ತಾಸು ಕುದಿಸಿದಾಗ ಆರ್ಗ್ಯಾನಿಕ್ ಬೆಲ್ ರೆಡಿ ಆಕೈತಿ. ಕೆಮಿಕಲ್ ಬೆಲ್ಲ, ಸಕ್ರಿ ಬೆಲ್ಲ 1-1.5 ತಾಸ್ನಾಗ ಅಂದ್ರ ರೆಡಿ ಆಕೈತಿ.
ಸರ್ ನಾವು ಆರ್ಗ್ಯಾನಿಕ್ ಬೆಲ್ಲ ಅಂತ ನಾವು ಎಲ್ಲಾ ಕಡೆ ಮಾರ್ಕೆಟ್ ನಲ್ಲಿ ಕೇಳಿದಾಗ ನಾವು ಕಪ್ಪು ಕಲರ್ ಒಂದು ರೀತಿ ಬೆಲ್ಲ ನೋಡ್ತೇವೆ. ಆದ್ರೆ ಇದು ನಿಮ್ದ ನ್ಯಾಚುರಲ್ ಕಂದ ಕಲರ್ ಟೈಪ್ ನಾವು ಏನ್ ಮಾರ್ಕೆಟ್ ನಲ್ಲಿ ಸಿಗ್ತದೆ ಆ ಟೈಪ್ ಅದು ಬೆಲ್ಲ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಬೆಲ್ಲಕ್ಕೆ ಈ ಬೆಲ್ಲಕ್ಕೆ ಏನ್ ವ್ಯತ್ಯಾಸ ಆಗ್ತದೆ? ಇದ ಮಾರ್ಕೆಟ್ ನಾನ್ ಬೆಲ್ಲಕ್ಕ ಇದಕ್ಕ ಬಾಳ ವ್ಯತ್ಯಾಸ ಐತ್ರಿ. ಹ್ಮ್. ಯಾಕಂತಂದ್ರ ಇದ ಒಂದೊಂದ್ ಭೂಮಿ ಗುಣಧರ್ಮದ ಮೇಲೆ ಕಲರ್ ಬರ್ತೈತಿ, ಒಂದೊಂದು ಕಬ್ಬಿನ ತಳಿ ಮೇಲೆ ಒಂದೊಂದ್ ಕಲರ್ ಬರ್ತೈತಿ. ಓಕೆ. ನಿಮಗ್ ಹೇಳ್ಬೇಕಂತಂದ್ರ ಇಲ್ಲೇ ಇದು ಒಂದ್ ಜಾತಿ ಕಬ್ಬಿಂದು, ಹಾ ಹಾ ಮತ್ ಇದೊಂದ್ ಜಾತಿ ಕಬ್ಬಿಂದ. ಹಾ ಹಾ. ನಿಮಗೆ ಆಕ್ಚುಲಿ ಮಾರ್ಕೆಟ್ನಾಗ ಸಿಗುದೆಲ್ಲ ಕಲರ್ ಹಾಕಿದ್ದ ಬಣ್ಣನ ಅದು, ಅದ ಸುಳ್ಳ ಆರ್ಗ್ಯಾನಿಕ್ ಅಂತ ಹೇಳಿ ಕೊಡ್ತಾರ ಅವ್ರ. ಇದಕ್ಕಿಂತಲೂ ಕಪ್ಪು ಇರ್ತದ, ಇದಕ್ಕಿಂತಲೂ ಡಾರ್ಕ್ ಕಲರ್ ಬಂದೈತದ, ಅದು ಬಣ್ಣ ಹಾಕಿದ್ದ. ಬಣ್ಣ ಹಾಕಿದ್ದ. ಓಕೆ. ಇದು ಅಂದ ನೀವ್ ಹೇಳೋ ಪ್ರಕಾರ ಕಬ್ಬಿಂದ ಏನ್ ಅದಕ್ಕೆ ಗುಣ ಐತೈತಿ ಅದ್ರ ಪ್ರಕಾರ ಇದ್ ಬಣ್ಣ ಬರ್ತೈತಿ. ಹಾ ಹಾ ಹೌದು. ಕರೆಕ್ಟ್ ಅಲ್ವಾ? ಹೌದೌದು. ಭೂಮಿ ಗುಣಧರ್ಮದ ಮತ್ತೆ ಕಬ್ಬಿನ ಗುಣಧರ್ಮ ಎರಡು ಅನ್ವಯ ಆಕತಿ. ಓಕೆ ಓಕೆ. ಅಂದ್ರ ಪ್ರೊಸೆಸ್ ಮೇಲೆ ಅದ ಆರ್ಗ್ಯಾನಿಕ್ ಅಂತಂದ ಕಪ್ಪಗೆ ಇರ್ಬೇಕಂತಂದ ಏನಿದೆ? ಹಂಗೇನಿಲ್ಲ. ಕಬ್ಬಿನ ಗುಣ ಕಬ್ಬಿನ ತಳಿ ಮೇಲ ಭೂಮಿ ಗುಣಧರ್ಮದ ಮೇಲೆ ಕಲರ್ ಹೆಚ್ಚು ಕಡಿಮೆ. ಕಬ್ಬಿನ ತಳಿ ಮೇಲ್ಗಡೆಗೆ ಬಣ್ಣ ಡಿಪೆಂಡ್ ಆಗ್ತದೆ. ಹಾ ಹೌದು. ಇದಕ್ಕಿಂತಲೂ ಬೆಳ್ಳಂದ್ ಬಂದನು ಬರ್ಬೋದು. ಇದಕ್ಕಿಂತ ಬೆಳ್ಳನು ಬರ್ತೈತೆ ಒಂದೊಂದು ಕಲರ್. ಅವು ಕಬ್ಬಿಗೆ ಏನ್ ತಳಿ ಅದಾವ ಅನ್ಸ ಇಲ್ಲ? ಅದಾವಲ್ ಕಬ್ಬಿನ ತಳಿ ಬಾಳ ಅದಾವ್ರಿ ಅವು. ಹಾ ಹಾ ಹಾ. ಬಣ್ಣ ಅದ ಯಾವ ಟೈಪ್ ಬಣ್ಣ ಬೇಕು ಆ ಟೈಪ್ ಬಣ್ಣ ಬರುವಂತ ತಳಿಗಳು ಅದಾವ. ಮತ್ತೆ ಭೂಮಿ ಗುಣಧರ್ಮನ ಮೇಲೂ ಅನ್ವಯ ಆಕತ್ತ. ಸರ್ ಇದು ಆರ್ಗ್ಯಾನಿಕ್ ಬೆಲ್ಲ ಅಂತಂದ್ ಹೇಳಲಿಕ್ಕೆ ಏನಾದ್ರು ಗ್ಯಾರಂಟಿ ನಿಮ್ ಕಡೆಯಿಂದ ಏನಾದ್ರು ಗ್ಯಾರಂಟಿ ಬರ್ತದ ಇದಕ್ಕೆ? ಇಲ್ಲ, ನೀವು ಇದನ್ನ ಯಾರಾದ್ರ ಇದನ್ನ ಓದ್ ಕಾಸ್ ಇದು ಆರ್ಗಾನಿಕ್ ಅಲ್ಲ ಟೆಸ್ಟ್ ಮಾಡಿ ಕಾಸ್ ರಿಪೋರ್ಟ್ ಇದಾಗೈತಿ ಅಂತಂದ್ರ ನಾ ಅವ್ರಿಗೆ 1,00,000 ರೂಪಾಯಿ ಬಹುಮಾನ ಕೊಡ್ತೇನೆ. ಇದಲ್ಲ ಅಂತ ಹೇಳಿ ಸಾಬೀತ್ ಮಾಡಿದ್ರಿ. ಇದು ಆರ್ಗ್ಯಾನಿಕ್ ಬೆಲ್ಲ ಅಲ್ಲ ಅಂತಂದು ಸಾಬೀತು ಮಾಡಿದವ್ರಿಗೆ 1,00,000 ರೂಪಾಯಿ ಬಹುಮಾನ. ಹಾ. ನಾವು ಹೊರಗಿನವ್ರ ಕಬ್ಬನು ರೈತರ ಕಬ್ಬು ಬಂದ್ರು ಅವ್ರಿಗೆ ಮಷಿನ್ ಅದು ಅವ್ರು ಎಲ್ಲಾರನು ಇಟ್ಕೊಳಕ್ ಆಗೋದಿಲ್ಲ. ಅವ್ರಿಗೆ ಬಾಡಿಗೆ ರೂಪದಾಗ ನಾವು ಬೆಲ್ಲ ಮಾಡಿ ಕೊಡ್ತೇವೆ. ಹಾ, ಅವ್ರ ಕಬ್ ತಮ್ಮಂದ್ ಕೊಟ್ರೆ ನಾವು ಬೆಲ್ಲ ಮಾಡಿ ಕೊಡ್ತೇವ್ರಿ. ನಮ್ಮ ಫ್ಯಾಕ್ಟ್ರಿ ಮಟ್ಟ ಕಬ್ ತಮ್ಮಂದ್ ಕೊಡ್ಬೇಕು, ನಾವು ಬೆಲ್ಲ ಮಾಡಿಕೊಡ್ತೇವೆ. ಈಗ ಅಮ್ಲಿ ಕಬ್ದವ್ರು ಬಂದ ಬೆಲ್ಲ ಮಾಡ್ಕೊಂಡು ಹೊಂಟಾರ, ಹಂಗ ಇಲ್ಲಿ ನಿಯರೆಸ್ಟ್ ಅನುಕೂಲ ಇದ್ದವ್ರು ಬಂದ ಬೆಲ್ಲ ಮಾಡ್ಕೊಂಡು ಹೋಗ್ಬೋದು. ಬೆಲ್ಲ ಹೇರ್ಕೊಂಡು ಹೋಗ್ತಿರಲ್ಲ ಅದನ್ನ ಅತ್ತ? ಇದ್ರ ಅದೇ ಕಡೆಗೆ ಹೋಯ್ತಿರಲ್ಲ ಓಲೆ ಇಳಿಸಿಗ ಸಿಂಗಲ್ ಬ್ರೇಕ್ ಮಾಡ. ಅವರು ಲೆಸ್ ಮಾಡಿ ಹಚ್ಚಿ ಕೊಟ್ರಿ ಈಗ ಅವ್ರು ಕಳೆದ ಹಚ್ಚಿ ಕೊಟ್ರಿ ಈಗ ಅವ್ರು. ಹೆಂಗಪ್ಪ 10 ಆದ್ರೂ ಹಚ್ಚಿ ಬಿಡ್ರಿ. ಎಕ್ಸ್ಟ್ರಾ ಇದ್ದಿದ್ದೆ ಸರಿ ಮಾಡ್ತಾನೆ ಅಲ್ಲ. ಹಿಡಿದು ಬಿಟ್ಟು ಸರ್ ತಮ್ಮ ಹೆಸರು? ನನ್ನ ಹೆಸರು ಮುರುಗಪ್ಪ ಈಶ್ವರಪ್ಪ ಹೋಗಾರ ಅಂತ ಹೇಳ್ರಿ. ಹಾ ಸರ್, ಯಾವ ಊರು ಸರ್ ತಮ್ಮ? ನಮ್ದು ಕಲ್ಲಡಿ ತಾಲೂಕು ಗೈಗೊಳ್ಕೊಪ್ಪ. ಇಲ್ಲೇ ಎದಕ್ ಬಂದೆ ಸರ್? ಇಲ್ಲಿ ಈಗ ಎಷ್ಟು ಬೆಲ್ಲ ನಾವು ಮಾಡ್ಸೇವ್ರಿ. ಅಲ್ಲಿರ್ತಕ್ಕಂಥ ಕಬ್ಬನು ನಮ್ದ ರೀ. ಹಾ. ಈಗ ಅಗದಿ ಪ್ಯೂರ್ 100% ನಾವು ಇಲ್ಲಿ ಅಗದಿ ಒಳ್ಳೆ ಬೆಲ್ಲ ಮಾಡ್ತಾರೆ. ಒಂದು ಆರ್ಗ್ಯಾನಿಕ್ ಬೆಲ್ಲ? ಹಾ, ಆರ್ಗಾನಿಕ್ ಬೆಲ್ಲ ಮಾಡ್ತಾರೆ. ಓಕೆ. ಅದಕ್ಕೋಸ್ಕರ ಇಲ್ಲಿ ನಾವು ಪ್ರತಿ ವರ್ಷನೂ ಬಂದ ಬೆಲ್ಲ ಮಾಡ್ಸ್ಕೊಂಡು ಪ್ರತಿ ವರ್ಷ ಇಲ್ಲಿ ಬಂದು ಬೆಲ್ಲ ಹೌದು ನಿಮ್ದ ಕಬ್ಬು ತಂಬತ್ತು ಇವತ್ತು ಮಷಿನ್ ಹೋಗಿ ಬೆಲ್ಲ ಮಾಡ್ಸ್ಕೊಂತ ಹೋಗ್ತೀವಿ ಸರ್.
ನನ್ನ ಹೆಸರು ನಿಂಗನಗೌಡ ಚಿಕ್ಕನಗೌಡ ಪಾಟೀಲ್ ಅಂತೇಳಿ. ಇದು ನಾವು ಊರು ಬಾಡ, ಧಾರವಾಡ ಡಿಸ್ಟಿಕ್, ಧಾರವಾಡ ತಾಲೂಕು, ಹಳ್ಯಾಳ ರೋಡಿಗೆ ಗೋವಾ ಧಾಬಾ ಅಪೋಸಿಟ್ ಗಾನದ ಮನೆ ಐತಿ. ಬೆಲ್ಲ ಬೇಕಂದವ್ರು ಇಲ್ಲಿ ನೇರವಾಗಿ ಬಂದು ತಗೋಬಹುದು. ಮತ್ತು ಹೆಚ್ಚಿನ ಬೆಲ್ಲ ಬೇಕಂತಂದ್ರೆ ಭಾಳಷ್ಟು ಬೇಕಂದ್ರೆ ನಾವು ಸಪ್ಲೈ ಕೊಡ್ತೇವೆ. ಕಾಂಟ್ಯಾಕ್ಟ್ ನಂಬರ್ 8550855750. ನಮ್ಮ ಕಡೆ ಇದು ಪೆಂಟಿ ಬೆಲ್ಲ ಸಿಗ್ತೈತಿ, ಇದು ಪೌಡ್ರ್ ಬೆಲ್ಲ ಸಿಗ್ತೈತಿ, ಇದು ಹಳಕ್ ಬೆಲ್ಲ ಸಿಗ್ತೈತಿ, ಮತ್ತು ಇಲ್ಲಿ ಅಡಿಕೆ ಹಳ್ಯಾಗ ಹಾಕಿದ ಬೆಲ್ಲ ಸಿಗ್ತೈತಿ. ಗಿಫ್ಟ್ ಅದು ಯಾರಿಗಾರ ಕೊಡೋದು ಇದು ಇತ್ತಂದ್ರೆ, ಫಂಕ್ಷನಿಗೆ ಬಂದವ್ರಿಗೆ ಗಿಫ್ಟ್ ಕೊಡಾಕದು ಅಂತಂದ್ರೆ ನಾವು ಇಂಥ ಆರ್ಡರ್ ಕೊಟ್ರೆ ನಾವು ಮಾಡಿಕೊಡ್ತೇವೆ. ಇದು ಅಡಿಕೆ ಹಳ್ಯಾಗ ಪೂರ ಮ್ಯಾಲ ಕ್ಯಾಪ್ ಬರ್ತೈತಿ. ಇದಕ್ಕೆ ಒಂದು 5 kg ಬೆಲ್ಲ ಕೊಟ್ಟಷ್ಟೇ. ಸಣ್ಣ ಇವ್ ಗೊತ್ತ ನೋಡಿ, ಇವ ತೊಗೊಂಡಿದ್ದು. ಇವು ಸ್ಟಿಕರ್ ಅಂಟು. ಇದನ್ನ ಹೊಳಸಾಡ್ಲಿಲ್ಲ ಅಂತಂದ್ರೆ ಬೆಲ್ಲ ಅಂಟು ಬರ್ತೈತಿ. ಇದು ಹಲ್ಲಿಗೆ ಹತ್ತಿದ್ರೆ ಬಿಡುದೇ ಇಲ್ಲ. ಮತ್ತು ಇದ್ರಾಗ ಕಾಕ್ ಅಂತಾರ, ಅದು ಕೆಂಪಗ ಇದ್ರಂಗ ಇರ್ತೈತಲ್ಲ, ಇದನ್ನ ಹೊಳಸಾಡುದ್ರಂದ್ರೆ ಅದ ಬೆಲ್ದಂಗ ಆಕತಿ, ಲಿಕ್ವಿಡ್ ಹೋಗಿ. ಒಂದು 10-15 ನಿಮಿಷ ಇದನ್ನ ಹೊಳಸಾಡಿ ಮತ್ತೊಂದು 5 ನಿಮಿಷ ಆರಾಕ್ಬಿಟ್ಟು ಆಮೇಲೆ ಇದನ್ನ ಸಾಚೆಗೆ ತಂದ್ಬಿಡುದು.
ಮಾಲಕ ಓ ಮಾಲಕ ನಮಗೂ ನನಗೂ ಹಾಂ ಹಾಂ ಅಲ್ಲ ನೀವು ತಗೋತೀನಿ ಏನ್ ಬೇಕು ಏನಿಲ್ಲ ಈಗ ನೀವು ಮಾರ್ಕೆಟ್ನಾಗ ತೊಗೊಂತೀರಿ ಎಲ್ಲ ಕಲರ್ ಒಂದೇ ಇರ್ತೈತಿ. ಆದ್ರೆ ಇಲ್ಲಿ ಹಂಗೆ ಆರ್ಗ್ಯಾನಿಕ್ದೊಳಗೆ ಹಂಗೆ ಬರೋದಿಲ್ಲ. ಇಲ್ಲೇ ಬೇರೆ ಬೇರೆ ಕಬ್ಬಿನ ತಳಿ ಮೇಲೆ ಕಲರ್ ಬದಲಿ ಹಾಕೊಂತ ಹೋಗ್ತೈತಿ.